ಧರ್ಮಪಾಲ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು, ಅವರು ಎದ್ದು ಹೋದರು. ಎದ್ದು ಹೋದ ಮೇಲೆ ಇಲ್ಲಿ ಸಭೆಯಲ್ಲಿದ್ದ ಈ ಕಮ್ಯುನಿಸ್ಟರು ಮಹೇಶ್ ತಿಮ್ಮರೋಡಿಯವರು ಇವರು ಎಲ್ಲ ಭಾಷಣದಲ್ಲಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿದರು. ಆಗ ಈ ಹೋರಾಟ ಧರ್ಮಸ್ಥಳದ ವಿರುದ್ಧ ತಿರುಗಿತು ಅಂತ ಹೇಳಿ ಆ ಹೋರಾಟಕ್ಕೆ ಆರಂಭದಲ್ಲಿ ಯಾರು ಬೆಂಬಲ ಕೊಟ್ರ, ಯಾರು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು, ಈ ಭಾಸ್ಕರ್ ಧರ್ಮಸ್ಥಳ ಇವರೆಲ್ಲ, ಈ ಶ್ಯಾಮು ನಡ ಇವರೆಲ್ಲ ಹಿಂದೆ ಸರಿದ್ರು. ವೇದಿಕೆ ಮೇಲೆ ಸೌಜನ್ಯ ಕುಟುಂಬಸ್ಥರು ಯಾರು ಇರಲಿಲ್ವಾ? ಅಬ್ಜೆಕ್ಟ್ ಮಾಡಲಿಲ್ವಾ? ಇಲ್ಲ, ಸೌಜನ್ಯ ತಾಯಿ ಇದ್ರು ಅಂತ ಕಾಣ್ತದೆ. ಹೌದು, ಸೌಜನ್ಯ ತಾಯಿ ಇದ್ರು. ಅವರು ಅದಕ್ಕೆ ಏನು ಅಬ್ಜೆಕ್ಟ್ ಮಾಡಲಿಲ್ಲ. ಅವರು ಸುಮ್ಮನೆ ಕೂತರು. ಯಾಕಂತ ಹೇಳಿದರೆ ಅವರು ಅಷ್ಟೊತ್ತಿಗೆ ತಿಮ್ಮರೋಡಿಯವರ ಕ್ಯಾಪ್ಚರ್ ಆಗಿತ್ತು. ಆಯಿತಾ? ತಿಮ್ಮರೋಡಿಯವರು ಇದನ್ನು ಧರ್ಮಸ್ಥಳದ ವಿರುದ್ಧ ತಿರುಗಿಸಿದರು.